ರಾಮಕೃಷ್ಣ ಉಪಾಧ್ಯಾಯರಿದ್ದಾರೆ, ರಾಜಕೀಯ ವಿಶ್ಲೇಷಕರು. ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡ್ತಾ ಇದ್ವಿ. ಎಡವಿದ್ದು ಎಲ್ಲಿ ಸರ್? ಹರಿಯಾಣ ವಿಚಾರಕ್ಕೆ ಗಮನಕ್ಕೆ ಬಂದಾಗ ಇಂಡಿ ಮೈತ್ರಿಕೂಟ ಎಡವಿದ್ದು ಎಲ್ಲಿ ಅಂತ ಹೇಳಿ ನೋಡಿ, ಶ್ರೀ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರು ಕರ್ನಾಟಕದ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಪ್ರಚಾರದ ಸಮಯದಲ್ಲಿ. ಇಂಡೈರೆಕ್ಟ್ ಆಗಿ ಇನ್ಫ್ಯಾಕ್ಟ್ ಹೇಳಿದ್ರು, ಮೂಡಾ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರ ಮೇಲೆ ಬಂದಿರತಕ್ಕಂಥ ಆಪಾದನೆ ಬಗ್ಗೆ ಮಾತಾಡಿದ್ರು. ಮತ್ತೆ ಫ್ರೀ ಬೀಸ್ ಇಂದ ಹೇಗೆ ಕರ್ನಾಟಕದಲ್ಲಿ ಖಜಾನೆ ಖಾಲಿ ಆಗಿದೆ, ಅವರಲ್ಲಿ ಡೆವಲಪ್ಮೆಂಟ್ ವರ್ಕ್ ಏನೂ ನಡೀತಾ ಇಲ್ಲ ಅನ್ನೋ ವಿಚಾರ ಕೂಡ ಎತ್ತಿದ್ರು. ಸೊ ನನಗನ್ಸುತ್ತೆ, ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿಕ್ ಆಗದೆ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಒಂದು ಬಹುಶಃ ಒಂದು ಮುಳುವಾಯ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಮೇಲೆ ಆಪಾದನೆ ಈಗ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಈಗ ಮಹಾರಾಷ್ಟ್ರ ಎಲೆಕ್ಷನ್ ಮೊದಲಂತೂ ತಗೊಳ್ಳೇಬೇಕಾಗುವಂತ ಪರಿಸ್ಥಿತಿ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಪ್ರೆಷರ್ ವಿಲ್ ಮೌಂಟ್ ಆನ್ ದಿ ಕಾಂಗ್ರೆಸ್ ಹೈಕಮಾಂಡ್ ಟು ಟೇಕ್ ಎ ಡಿಸಿಷನ್. ಬಿಕಾಸ್ ಅದ್ರ ಬಗ್ಗೆ ನೋಡಿ, ಅದನ್ನ ಕ್ವೆಶ್ಚನ್ ಮಾಡ್ಲಿಕ್ಕೂ ಹೋಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ, ಇದು ಸುಪ್ರೀಂ ಕೋರ್ಟ್ ಹೋದ್ರು ಇದನ್ನ ನಾನ್ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಇವನ್ ಹೈಕೋರ್ಟ್ ನಲ್ಲಿ ಮನವಿ ಸಲ್ಲಿಸ್ತಾರೆ ಅಂತ ಇದ್ರು ಅದು ಕೂಡ ಆಗಿಲ್ಲ. ಹಾಗಾಗಿ ಐ ಥಿಂಕ್ ಕಾಂಗ್ರೆಸ್ ಇಸ್ ನಾವ್ ಕಾಟ್ ಇನ್ ಅ ವೆರಿ ಡೈಲಪ್ ಸಿಚುಯೇಷನ್. ಅವರು ದೇ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಯಾಕಂದ್ರೆ ಇದು ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿದೆ. ಸೊ ಅದು ಒಂದು. ಎರಡನೇದಾಗಿ ನೀವು ಜಮ್ಮು ಕಾಶ್ಮೀರದ ಪ್ರಸ್ತಾಪ ಮಾಡ್ತಾ ಇದ್ರಿ, ಆರ್ಟಿಕಲ್ 370 ತಿರ್ಗಾ ಬರುತ್ತಾ ಅಂತ ಹೇಳಿ. ಅದು ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವಿಚಾರವನ್ನ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಈಗಾಗಲೇ ಅಲ್ಲಿ ನಿರ್ಧಾರ ಆಗಿದೆ. ಸುಪ್ರೀಂ ಕೋರ್ಟ್ ಅದನ್ನ ಅಪೇಲ್ ಮಾಡಿದೆ. ಸೊ ಸೆಂಟ್ರಲ್ ಗವರ್ಮೆಂಟ್ ಏನ್ ಡಿಸಿಷನ್ ತಗೊಂಡಿದೆ, ಪಾರ್ಲಿಮೆಂಟ್ ಮೂಲಕ ಅದನ್ನ ಪಾಸ್ ಮಾಡಿರ್ತಕ್ಕಂಥದ್ದು ಲಾ, ಅದು ಈಗ ಐ ಥಿಂಕ್ ಇಟ್ ಇಸ್ ಬರಿ ಫಾರ್ ಎವರ್. ಅದಕ್ಕೆ ರಿಲೇಟೆಡ್ ಒಂದು ಕ್ವಿಕ್ ಬ್ರೇಕಿಂಗ್ ಕೂಡ ಇದೆ. ಆ ಬ್ರೇಕಿಂಗ್ ಗಮನಿಸಿ ಬ್ರೇಕ್ ಹೋಗಿ ವಾಪಸ್ ಬರೋಣ. ಬಹುಶಃ ಈ ಆರ್ಟಿಕಲ್ 370 ಬಗ್ಗೆನೇ ಜಮ್ಮು ಕಾಶ್ಮೀರದ ಚುನಾವಣೆ ಸಂದರ್ಭದಲ್ಲಿ ಸುದೀರ್ಘವಾದ ಪ್ರಚಾರಗಳಾಗಿತ್ತು. ಇನ್ ಕೇಸ್ ಅಧಿಕಾರಕ್ಕೆ ಬಂದ್ರೆ ನಾವು ವಿಶೇಷ ಸ್ಥಾನಮಾನವನ್ನ ಪುನಃಸ್ಥಾಪನೆ ಮಾಡ್ತೀವಿ ಅನ್ನೋ ಘೋಷಣೆಗಳು ಕೂಡ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಚೆ ಬಂದಿತ್ತು. ಈಗ ಜಂಟಿ ಪಕ್ಷಗಳು ನ್ಯಾಷನಲ್ ಕಾನ್ಫರೆನ್ಸ್ ಹಾಗೆ ಕಾಂಗ್ರೆಸ್ ಪಕ್ಷ ಸೇರಿ ಮಾಡ್ತಿರುವ ಸರ್ಕಾರ ಬಹುತೇಕ ಜಮ್ಮು ಕಾಶ್ಮೀರದಲ್ಲಿ. ಹೀಗಾಗಿ ಜಂಟಿ ಪಕ್ಷಗಳ ಸರ್ಕಾರದ ನಿಲುವು ಏನಾಗುತ್ತೆ ಅನ್ನೋದೇ ಕುತೂಹಲ. ಘೋಷಣೆಯಂತೆ ಪುನಃಸ್ಥಾಪನೆ ಆಗುತ್ತಾ, ವಿಶೇಷ ಸ್ಥಾನಮಾನ ಚರ್ಚೆ. ಇನ್ನು ವಿಶೇಷವಾಗಿ ಗಮನ ಕೊಡಬೇಕಾಗಿರೋ ಸಂಗತಿ ಅಂದ್ರೆ, ಪ್ರತ್ಯೇಕತಾವಾದಿಗಳು ಯಾರು ಸಪರೇಟಿಸ್ಟ್ಗಳಿದ್ರು ಅವರೇನೆ ಚುನಾವಣಾ ಪಾಲಿಟಿಕ್ಸ್ಗೆ ಎಂಟ್ರಿ ಆದ್ರು, ಚುನಾವಣೆಯಲ್ಲಿ ನಿಂತಿದ್ರು. ಇದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಜಮ್ಮು ಕಾಶ್ಮೀರದಲ್ಲಿ ಕಾಣೋಕೆ ಸಿಕ್ಕಿದೆ. ಮುಂದಿನ ದಿನಗಳನ್ನ ಸರ್ ಬ್ರೇಕ್ಗಿಂತ ಮುಂಚೆ ಹೇಳ್ತಿದ್ರಿ ನೋಡಿ, ವಿಶೇಷ ಸ್ಥಾನಮಾನವನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಲೀಗಲಿನೇ ಕಾಂಪ್ಲಿಕೇಶನ್ಗಳಿದೆ. ಬಟ್ ಹಾಗೂ ಮಾಡಲೇಬೇಕು ಅನ್ನೋ ಘೋಷಣೆಯನ್ನ ಬದ್ಧವಾಗಿರ್ತೀವಿ ನಾವು ಅಂತ ಹೋಗ್ಲಿಕ್ಕೆ ಎರಡು ಪಕ್ಷದಲ್ಲೇ NC ಹಾಗೆ ಕಾಂಗ್ರೆಸ್ನ ನಡುವೆನೇ ಭಿನ್ನಾಭಿಪ್ರಾಯ. ಕಾಂಗ್ರೆಸ್ ಬಹಳ ಸ್ಟ್ರಾಟಜಿಕಲಿ ಜಾಣ ಮೌನವನ್ನು ವಹಿಸಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಸೊ ಈಗ ಬಹುತೇಕ ಎರಡೂ ಪಕ್ಷಗಳು ಸೇರಿ ಸರ್ಕಾರ ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ಫೋಕಸ್ ಅಟ್ಲೀಸ್ಟ್ ಈ ತಕ್ಷಣಕ್ಕೆ ಅಂತ ಹೇಳಿ ಹೋಗೋ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಇಲ್ಲ ಅನ್ಸುತ್ತೆ ನನಗೆ ಸ್ಮಿತಾ. ಯಾಕಂದ್ರೆ ಈಗ ಉಮರ್ ಅಬ್ದುಲ್ಲಾ ಎರಡನೇ ಬಾರಿಗೆ ಅಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅಂಡ್ ಈಸ್ ಎ ವೆರಿ ಮೆಚೂರ್ ಪಾಲಿಟಿಷಿಯನ್. ಅವರು ಇನ್ಫ್ಯಾಕ್ಟ್ ವಾಜಪೇಯಿ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು. ವಿ ಶುಡ್ ರಿಮೆಂಬರ್ ದಟ್ ಹಿ ವಾಸ್ ಪಾರ್ಟ್ ಆಫ್ ದಿ ಬಿಜೆಪಿ ಗವರ್ಮೆಂಟ್ ಒನ್ಸ್ ಅಪಾನ್ ಎ ಟೈಮ್. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ವಾಜಪೇಯಿ ಅವರ ಜೊತೆ ಅವರು ಫಾರಿನ್ ಟೂರ್ ಎಲ್ಲ ಮಾಡಿದ್ರು. ವಾಸ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿನಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿದ್ರು. ಸೊ he has that political maturity. ಅಫ್ಕೋರ್ಸ್ ಎಲೆಕ್ಷನ್ ಟೈಮ್ಗೆ ಅದೊಂದು ಅನೌನ್ಸ್ಮೆಂಟ್ ಮಾಡಿದ್ರೆ ನಾವು ತಿರ್ಗಾ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ, ಅದು ಸ್ಟೇಟ್ ಗವರ್ಮೆಂಟ್ ಅಲೋನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಅವರು ಅಸೆಂಬ್ಲಿನಲ್ಲಿ ಏನೋ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಬೋದಷ್ಟೇ, ಅದನ್ನ ಕೇಂದ್ರ ಸರ್ಕಾರ ಒಪ್ಕೋಬೇಕಲ್ಲ. ಸೊ ಕೇಂದ್ರ ಸ್ಟ್ರಾಂಗ್ ಆಗಿರೋವರೆಗೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಈಗ ಈ ಎಲೆಕ್ಷನ್ ನಂತರ NDA ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿದೆ. ಅಫ್ಕೋರ್ಸ್ ಅವರು ಬೇರೆ ಎರಡು ಪಕ್ಷಗಳ ಮೇಲೆ ಡಿಪೆಂಡ್ ಆಗಿರ್ಬೋದು, JDU ಮತ್ತು TDP ಮೇಲೆ. ಆದ್ರೆ ಈ ಸರ್ಕಾರದ ಸ್ಥಿರತೆ ಬಗ್ಗೆ ಯಾವ ರೀತಿಯ ಒಂದು ಕೆಲವು ವರ್ಗಗಳಲ್ಲಿ ಏನು ಒಂದು ಡೌಟ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಅದೆಲ್ಲ ಕಂಪ್ಲೀಟ್ ಈಗ ಬದಿಗೊತ್ತಾಗ್ಲಾಗುತ್ತೆ ಅಂತ ನನ್ಗನ್ಸುತ್ತೆ. ಸೊ ಹಾಗಿರೋದ್ರಿಂದ ಆರ್ಟಿಕಲ್ 370 ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎರಡನೇದಾಗಿ ಉಮರ್ ಅಬ್ದುಲ್ಲಾಗೆ ಈಗ ಬೇಕಾಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್. ಅವರ ರಾಜ್ಯಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ ಫಂಡ್ಸ್ ಈಗಾಗಲೇ ಬರ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ. ಮತ್ತೆ ಟೂರಿಸ್ಟ್ ಬರ್ಲಿಕ್ಕೆ ಶುರು ಆಗಿದ್ದಾರೆ. ಮೋರ್ ದೆನ್ 2 ಮಿಲಿಯನ್ ಟೂರಿಸ್ಟ್ ಈ ಸರ್ತಿ ಹೋಗಿದ್ದಾರೆ. ಅಂಡ್ ಅದೇ ಒಂದು ಮೇನ್ ಉದ್ಯೋಗ. ನಾನು ಈಗ ಒಂದು 8 ತಿಂಗಳ ಕೆಳಗೆ ಹೋಗಿದ್ದೆ ಜಮ್ಮು ಕಾಶ್ಮೀರಕ್ಕೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ. ಅಂಡ್ ಅಲ್ಲಿ ಜನ ಕೂಡ ದೇ ಆರ್ ವೆರಿ ವೆಲ್ಕಮಿಂಗ್ ಆಫ್ ದ ಟೂರಿಸ್ಟ್.
ಅಫ್ಕೋರ್ಸ್ ಅವ್ರಿಗೆ ಗೊತ್ತಾಗಿದೆ ಈಗ 30 ವರ್ಷದಲ್ಲಿ ನಾವು ಏನು ಕಳ್ಕೊಂಡಿದ್ದೀವಿ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಅವರು ಟೂರಿಸ್ಟ್ಗಳಿಗೆ ಏನೋ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂಡ್ ಯು ಕ್ಯಾನ್ ಸಿ ದ ಪೀಸ್ ಇನ್ ದಟ್ ಏರಿಯಾ. ನಾವು ಬೆಂಗಳೂರಿನಲ್ಲಿ ನೋಡೋ ಅಷ್ಟು ಪೊಲೀಸ್ ನೀವು ಕಾಶ್ಮೀರದಲ್ಲಿ ನೋಡಲ್ಲ, ಅಷ್ಟರ ಮಟ್ಟಿಗೆ ಪೀಸ್ಫುಲ್ ಆಗಿರ್ತಕ್ಕಂತ ಒಂದು ಪ್ರದೇಶ ಆಗಿದೆ ಈಗ. ಮತ್ತೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂದ್ರೆ ರಶೀದ್ ಇಂಜಿನಿಯರ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಗೆಲ್ತಾರೆ, ಆದ್ರೆ ಇಲ್ಲಿ ಅವರ ಪಾರ್ಟಿ ಮಾಡಿಕೊಂಡು ಒಂದಷ್ಟು ಕ್ಯಾಂಡಿಡೇಟ್ಸ್ ಹಾಕಿದಾಗ ಜನಗಳ ಒಂದು ಅವರಿಗೆ ಬೆಂಬಲ ಸಿಗೋದಿಲ್ಲ. ಎಷ್ಟು ಮೆಚೂರ್ ಆಗಿ ಜನ ಕೂಡ ವೋಟ್ ಮಾಡಿದ್ದಾರೆ ಅನ್ನೋದ ಈ ಎಲೆಕ್ಷನ್ ಇಂದ ಗೊತ್ತಾಗುತ್ತೆ. ಇನ್ನೊಂದು 30 ಸೆಕೆಂಡ್ನ ಕ್ವಿಕ್ ಬ್ರೇಕ್ ಇದೆ. ಆ ಬ್ರೇಕ್ ಆದ ಬಂದ್ಮೇಲೆ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಗಮನಿಸಿದಾಗ ಎರಡೂ ರಾಜ್ಯದಲ್ಲೂ ಕೂಡ ಬಿಜೆಪಿಯದು ಅಪ್ಪರ್ ಹ್ಯಾಂಡ್ ಇದೆ ನನಗೆ ಸಿಕ್ಕ ಲೇಟೆಸ್ಟ್ ಮಾಹಿತಿಯ ಪ್ರಕಾರ. ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ಅದರಲ್ಲೂ ಪ್ರತಿ ಬಾರಿ ಚುನಾವಣಾ ಫಲಿತಾಂಶ ಬಂದಾಗಲೂ ಕೂಡ ಕಾಂಗ್ರೆಸ್ ಹೇಳ್ತಾ ಇದ್ದಿದ್ದು ಸೀಟ್ ಶೇರ್ ಅಲ್ಲಿ ಬಿಜೆಪಿ ಮುಂದಿರಬಹುದು, ಬಟ್ ವೋಟ್ ಶೇರ್ ನಮಗ್ ಜಾಸ್ತಿ ಇದೆ ಅಂತ ಹೇಳಿ. ಈಗೇನ್ ಹೇಳುತ್ತೆ ಕಾಂಗ್ರೆಸ್? ಇದ್ರ ಬಗ್ಗೆ ವಿಶ್ಲೇಷಣೆ ಮುಂದುವರಿಯುತ್ತೆ. ಕ್ವಿಕ್ 30 ಸೆಕೆಂಡ್ ಬ್ರೇಕ್. ಮುಸ್ಲಿಂ ಸಂಬಂಧಪಟ್ಟಂತ ಯಾವುದೇ ಒಂದು ಮಾಡಲ್ಲ, ಆಮೇಲೆ ಟ್ರಿಪಲ್ ತಲಾಕ್ ಮಾಡಿದ್ರು, ದೆನ್ ಈಗ ವಕಫ್ ಬೋರ್ಡ್ ಇಂದ ಎಲ್ಲ ಪ್ರಾಪರ್ಟಿಗಳು ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ ರೀತಿ ಒಂದು ಅಪಪ್ರಚಾರ ಬಿಜೆಪಿ ಬಗ್ಗೆ ಏನ್ ಮಾಡಿದ್ದಾರೆ ಅಲ್ಲಿ ಜನಗಳ ಮನಸ್ಸಿನಲ್ಲಿ ಅದು ಬೇರೂರು ಬಿಟ್ಟಿದೆ. ಸೊ ಅದು ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರೆ ಕಳೆದ 5 ವರ್ಷದಲ್ಲಿ ಆಗಿರತಕ್ಕಂತ ಡೆವಲಪ್ಮೆಂಟ್ ಅನ್ನ ಅಲ್ಲಿಯ ಜನ ನೋಡಿದ್ದಾರೆ, ಗಮನಿಸಿದ್ದಾರೆ. ಮತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಒಂದು ವೇದಿಕೆ ಅಲ್ಲಿ ಆಗಿದೆ. ಈಗ 30-35 ವರ್ಷದಿಂದ ಅಲ್ಲಿ ₹1 ಇನ್ವೆಸ್ಟ್ಮೆಂಟ್ ಆಗ್ತಾ ಇರ್ಲಿಲ್ಲ. ಈಗ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಳೆದ 5 ವರ್ಷದಲ್ಲಿ ಮಾಡಿರ್ತಕ್ಕಂತ ಒಂದು ಎಫರ್ಟ್ ಇಂದ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಶುರು ಆಗಿದೆ. ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ಗೆ ಮತ್ತು ಲ್ಯಾಂಡ್ ತಗೊಳ್ಳಿಕ್ಕೆ ಕಷ್ಟ ಇತ್ತು, ಅದನ್ನು ಕೂಡ ಸುಸೂತ್ರವಾಗಿ ಮಾಡಿದ್ದಾರೆ. ಈ ಎಲ್ಲ ಯಾಕೆ ಸಾಧ್ಯವಾಯ್ತು ಅಂದ್ರೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಫೆಕ್ಟಿವ್ ಆಗಿ ಕಂಟ್ರೋಲ್ ತಗೊಂಡಿದ್ರಿಂದ. ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಇರೋವಾಗ್ಲೂ ವೆದರ್ ಇಟ್ ಇಸ್ PDP ಆಗ್ಲಿ NC ಆಗ್ಲಿ ಅವರು ಹೊರಗಿನವರಿಗೆ ಲ್ಯಾಂಡ್ ಕೊಡ್ಲಿಕ್ಕೆ ತಯಾರಿರ್ಲಿಲ್ಲ. ಸೊ ಇಂಡಸ್ಟ್ರೀಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈವನ್ ಔಟ್ಸೈಡರ್ಸ್ ಬಂದ್ರೆ ಅವರಿಗೆ ಉಳ್ಕೊಳ್ಳಿಕ್ ಜಾಗ ಬೇಕಲ್ಲ, ಅದನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಎಲ್ಲ ಒಂದು ಅಮೆಂಡ್ಮೆಂಟ್ ಗಳು ಮಾಡಿರ್ತಕ್ಕಂಥ ಮತ್ತೆ ಅಲ್ಲಿ ಇಂಡಸ್ಟ್ರೀಸ್ ಬರೀಲಿಕ್ಕೆ ಬರೋದಕ್ಕೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ರಿಂದ ಇನ್ನು ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ಐ ಥಿಂಕ್ ಉಮರ್ ಅಬ್ದುಲ್ಲಾ ಬಿಂಗ್ ಎ ವೆರಿ ಇಂಟೆಲಿಜೆಂಟ್ ಮ್ಯಾನ್, ಹಿ ವಿಲ್ ರಿಯಲೈಸ್ ದಟ್ ಇಟ್ ಇಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಹಾಗಾಗಿ ಹಿ ವಿಲ್ ಆಲ್ಸೋ ಕೋಆಪರೇಟ್ ವಿತ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಆಗಿರ್ತಕ್ಕಂಥದ್ದು ಪ್ರಾಬ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್. ಯಾಕಂದ್ರೆ ಲೋಕಲಿ ಜನ ಒಪ್ಕೊಳ್ಳುವಂತ ನಾಯಕ ಬಂದಿದ್ದಾರೆ, ಮತ್ತೆ ಆ ನಾಯಕನ ಸರಿಯಾಗಿ ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಒಂದು ಒಳ್ಳೆ ವ್ಯವಹಾರ ಇಟ್ಕೊಂಡ್ರೆ ಖಂಡಿತ ಜಮ್ಮು ಅಂಡ್ ಕಾಶ್ಮೀರಕ್ಕೆ ಒಂದು ಉಜ್ವಲ ಭವಿಷ್ಯ ಇದೆ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ನ ಸಾಧನೆ ಪರ್ಟಿಕ್ಯುಲರ್ ಆಗಿ ನಾವಿದನ್ನ NC ಪ್ಲಸ್ ಕಾಂಗ್ರೆಸ್ ಅಂತ ನೋಡದೆ ಕೇವಲ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಇನ್ ಜಮ್ಮು ಕಾಶ್ಮೀರ್ ಗಮನಿಸಿದ್ರೆ ಸರ್, ಕಳೆದ ಬಾರಿ 12 ಸೀಟ್ಗಳ ಕೈಯಲ್ಲಿತ್ತು. ಅಂದ್ರೆ ಕಳೆದ 10 ವರ್ಷಗಳ ಹಿಂದೆ ಚುನಾವಣೆಯ ಲೆಕ್ಕವನ್ನ ನಾವು ಗಮನಿಸಿದ್ರೆ ಈಗ ಅರ್ಧಕ್ಕೆ ಕುಸಿದು ಹೋಗಿದೆ, ಕೇವಲ 6. ಏನ್ ಸಂದೇಶ ಕೊಡ್ತಾ ಇದೆ ಈ ಫಲಿತಾಂಶ ಅಂತ ಹೇಳಿ? ಬಹುಶಃ ಕಾಂಗ್ರೆಸ್ ಬಿಟ್ಟು ನ್ಯಾಷನಲ್ ಕಾನ್ಫರೆನ್ಸ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರೆ ಬಹುಶಃ ಅಷ್ಟು ಸೀಟ್ ಬರ್ತಾ ಇತ್ತು ಅಂತ ಕಾಣುತ್ತೆ. ಕಾಂಗ್ರೆಸ್ಗೆ ಒಂದು ರೀತಿ ಹೆಲ್ಪ್ ಮಾಡಿ ಅವರಿಗೆ ಒಂದು 6 ಸೀಟ್ ಬರ್ಲಿಕ್ಕೆ ಸಾಧ್ಯವಾಗಿದೆ. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವರಿಗೆ ತಮಿಳುನಾಡಿನಲ್ಲಿ ಯಾವ ರೀತಿ ಒಂದು DMK ಮೇಲೆ ಡಿಪೆಂಡೆಂಟ್ ಆಗಿದೆ, ಆ ಒಂದು ಸ್ಥಿತಿ